ಶೃಂಗಾರದಲ್ಲಿ ಮಹಿಳೆಯರು ನಿಮ್ಮನ್ನು ಇಷ್ಟಪಡುವಂತೆ ಮಾಡಲು ಏನು ಮಾಡಬೇಕು? ಶೃಂಗಾರ ಒಂದು ಒಳ್ಳೆಯ ಭಾವನೆ. ಗಂಡ ಮತ್ತು ಹೆಂಡತಿಯ ಜೀವನದಲ್ಲಿ ಶೃಂಗಾರವು ಮೊದಲ ಹೆಜ್ಜೆಯಾಗಿದೆ. ಒಂದು ಮಗುವಿಗೆ ಜೀವ ನೀಡಲು ಶೃಂಗಾರ ಅನ್ನೋದು ಬಹಳ ಮುಖ್ಯ. ಪತಿ ಪತ್ನಿ ಇಬ್ಬರೂ ಸಂಭೋಗದಲ್ಲಿ ತೊಡಗಿದರೆ ಮಾತ್ರ ಮಗು ಜನಿಸುತ್ತದೆ. ಬಹುಪಾಲು ಮಹಿಳೆಯರು ಲೈಂಗಿಕತೆಯಲ್ಲಿ ಆಸಕ್ತಿಯನ್ನು ತೋರಿಸುವುದಿಲ್ಲ. ಮೊದಲು ಪುರುಷನಿಗೆ ಸಂಭೋಗದ ಬಯಕೆಯಿದ್ದರೆ ಅವನು ತಕ್ಷಣವೇ ಸಂಭೋಗದಲ್ಲಿ ತೊಡಗುತ್ತಾನೆ. ಆದರೆ ಮಹಿಳೆಯರಿಗೆ ಅಷ್ಟು ಬೇಗ ಆಸೆ ಬರುವುದಿಲ್ಲ. ಗಂಡನ ಹತ್ತಿರ ಬಂದಾಗ 10-15 ನಿಮಿಷಗಳ ನಂತರ ಲೈಂಗಿಕ ಬಯಕೆ ಉಂಟಾಗುತ್ತದೆ. ಅದೂ ಕೂಡ ಗಂಡ ಏನು ಮಾಡದ ಕಾರಣ ಶೃಂಗಾರ ಮಾಡುವ ಆಸೆ ಹುಟ್ಟುವುದಿಲ್ಲ. ಪತಿಯು ತನ್ನ ಹೆಂಡತಿಯನ್ನು ತನ್ನ ತುಟಿಗಳು ಮತ್ತು ಕೈಗಳಿಂದ ಎಲ್ಲಾ ಭಾಗಗಳಲ್ಲಿ ಸ್ಪರ್ಶಿಸಿದಾಗ ಹೆಂಡತಿಗೆ ಲೈಂಗಿಕ ಬಯಕೆ ಉಂಟಾಗುತ್ತದೆ. ಆ ಸಮಯದಲ್ಲಿ ಗಂಡನಿಗಿಂತ ಹೆಚ್ಚಾಗಿ ಹೆಂಡತಿಗೆ ಸಂಭೋಗದ ಬಯಕೆ ಇರುತ್ತದೆ. ಆದರೆ ಕೆಲವು ಪುರುಷರಿಗೆ ಇಂತಹ ಸಲಹೆಗಳು ತಿಳಿದಿರುವುದಿಲ್ಲ ಮತ್ತು ಆಸೆ ಬಂದಾಗ ಹೆಂಡತಿಗೆ ಯಾವುದೇ ಆಸೆಯಿಲ್ಲದಿದ್ದರೂ ಅವರು ತಕ್ಷಣವೇ ಲೈಂಗಿಕತೆಯಲ್ಲಿ ಭಾಗವಹಿಸುತ್ತಾರೆ. ಅದರಿಂದಾಗಿ ಕೆಲವೊಮ್ಮೆ ಇಬ್ಬರೂ ಆನಂದವನ್ನು ಹೊಂದುವುದಿಲ್ಲ. ಅದಕ್ಕಾಗಿಯೇ ಪ್ರತಿಯೊಬ್ಬ ಪತಿಯು ತನ್ನ ಹೆಂಡತಿಯ ಕಣ್ಣು, ಕಿವಿ, ತುಟಿ, ನಾಲಿಗೆ, ಜನನಾಂಗ, ಸೊಂಟ ಮತ್ತು ಯೋನಿಯನ್ನು ಸ್ಪರ್ಶಿಸುತ್ತಾನೆ ಮತ್ತು ಆಕೆಗೆ ಸಂಭೋಗವನ್ನು ಬಯಸುವಂತೆ ಮಾಡುತ್ತಾನೆ ಮತ್ತು ಕನಿಷ್ಠ ಕೆಲವು ನಿಮಿಷಗಳ ಕಾಲ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುತ್ತಾನೆ. ಗೆಳೆಯರೇ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಲು, ಕಾಮೆಂಟ್ ಮಾಡಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು.